ರಾಜ್ಯದಲ್ಲಿ ನೂತನ ಸಚಿವ ಸಂಪುಟದ ಕಸರತ್ತು ಸೋಮವಾರ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಂದ್ರೆ ನಾಳೆ ನೂತನ ಸಂಪುಟ ರಚನೆಯ ಬಗ್ಗೆ ಗಂಭೀರವಾಗಿ ಚರ್ಚಿಸಲಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಡಿಕೆಶಿ ಜೊತೆ ಕ್ಯಾಬಿನೆಟ್ ಬಗ್ಗೆ ವೇಣುಗೋಪಾಲ್ ಚರ್ಚಿಸಿದ್ರು. ಮೊದಲ ಹಂತದಲ್ಲಿ 20 ಸಚಿವರ ಲಿಸ್ಟ್ ಬಗ್ಗೆ ಫೈನಲ್ ಮಾಡಲಾಗಿತ್ತು. ಸಿದ್ದು ಸಂಪುಟದ 13 ಮಂದಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದು ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ಬಳಿಕ ಹಿರಿಯರು ಹೊಸಬರಿಗೆ ಅವಕಾಶ ನೀಡಬಹುದಾದ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಈ ಸಚಿವ ಸಂಪುಟ ರಚನೆಯ ವಿಚಾರಕ್ಕೊಂದು ಫಾರ್ಮುಲಾ ಇಟ್ಕೊಂಡಿದ್ರು. ಹೊಸಬರು ಹಳೆಬರು ಇಬ್ರೂ ಇರಬೇಕು, ಆಗ ಒಂದು ಸ್ವಲ್ಪ ಬದಲಾವಣೆ ಅನ್ನೋದು ಆಗತ್ತೆ. ಒಮ್ಮೆ ಗೆದ್ದವರು, ಒಂದು ಬಾರಿ ಗೆದ್ದವರು ಯೂತ್ಸ್ ಕೂಡ ಕೇಳ್ತಾ ಇದ್ದಾರೆ ಅವಕಾಶ, ಅವ್ರುಗಳಿಗೂ ಅವಕಾಶವನ್ನು ಕೊಡಬೇಕು ಅನ್ನೋದು ಒಂದಿತ್ತು. ಇನ್ನೊಂದು ಸಿದ್ದರಾಮಯ್ಯನವ್ರ ಕಡೆಯವರು ಒಂದು ಸ್ವಲ್ಪ, ಡಿ ಕೆ ಶಿವಕುಮಾರ್ ಕಡೆಯವರು ಒಂದು ಸ್ವಲ್ಪ, ಇನ್ನು ಹೈಕಮಾಂಡ್ ನಾಯಕರೇ ಆಯ್ಕೆ ಮಾಡೋದು ಒಂದು ಸ್ವಲ್ಪ, ಹೀಗೆ ಎಲ್ಲದೂ ಬ್ಯಾಲೆನ್ಸ್ಡ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರಲ್ಲ. ಬಟ್ ಯಾರ್ದೋ ಒಬ್ರದ್ದು ಮೇಲ್ಗೈ ಆಯಿತು ಅಂತಂದರೆ ಮತ್ತೆ ಅದು ಸಮಸ್ಯೆಗಳ ಆಗರ ಆಗ್ಬಿಡತ್ತೆ. ಹಾಗಾಗಿ ಈ ಮೂವರು ಸೂತ್ರವನ್ನು ಹೈಕಮಾಂಡ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮೂವರ ಸೂತ್ರವನ್ನು ಅಳವಡಿಸುವಂತೆ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಇತ್ತು. ನೋಡಬೇಕಾಗತ್ತೆ ನಾಳೆ ದೆಹಲಿಗೆ ಹೋಗಿ ಅಲ್ಲಿಗೆ ಏನು ಚರ್ಚೆ ಮಾಡಿ ಯಾರ್ಯಾರನ್ನು ಫೈನಲೈಸ್ ಮಾಡ್ಕೊಂಡು ಬರ್ತಾರೆ ಅನ್ನೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಬ್ರು ನಾಳೆ ದೆಹಲಿಗೆ ತೆರಳ್ತಾ ಇದ್ದಾರೆ. ನಾಳೆ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಹಳೆಬರಿಗೆ ಅವಕಾಶ ಸಿಗಬಹುದು, ಯಾರ್ಯಾರಿಗೆ ಹೊರಗಡೆ ಇಡುವಂಥ ಪ್ರಯತ್ನ ಆಗಬಹುದು, ಏನೇನು ಚರ್ಚೆಗಳು ನಡೀತಾ ಇದೆ, ಲಾಭಿ ಎಷ್ಟು ಜನ ಮಾಡ್ತಾ ಇದ್ದಾರೆ ಶಿವು? ನಿತಿ, ಈಗ ಮುಖ್ಯಮಂತ್ರಿ ಆಯ್ಕೆಯಾಗಿರೋದ್ರಿಂದ ಸಹಜವಾಗಿ ಸಂಪುಟ ರಚನೆಯ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಸುಮಾರು ಆಕಾಂಕ್ಷಿಗಳು ಈ ಬಾರಿ ಸಂಪುಟ ಸೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊಸಬರು ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಹಳಬರು ಮತ್ತೆ ಹೊಸಬರ ಸಮ್ಮಿಲನ ಸಮುದಾಯವಾರು ಹಾಗೆ ಜಿಲ್ಲಾವಾರು ಪ್ರಾತಿನಿಧ್ಯವನ್ನ ಕಲ್ಪಿಸುವಂತಹ ಸಾಧ್ಯತೆಗಳಿದೆ ಸಂಪುಟ ರಚನೆ ಸಂದರ್ಭದಲ್ಲಿ. ಯಾಕೆಂದ್ರೆ ಯಾವುದೋ ಒಂದು ಜಿಲ್ಲೆಗೆ ಅನ್ಯಾಯ ಆಯ್ತು ಅಂದ್ರೆ ಆ ಜಿಲ್ಲೆಯಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗತ್ತೆ ಮುಂದಿನ ಚುನಾವಣೆಗಳಲ್ಲಿ. ಆ ಕಾರಣಕ್ಕೆ ಜಿಲ್ಲೆಗಳನ್ನು ಕೂಡ ಪ್ರಾತಿನಿಧ್ಯವನ್ನಾಗಿ ತೆಗೆದುಕೊಳ್ಬೇಕು, ಮತ್ತೆ ಸಮುದಾಯಗಳನ್ನ ಗಮನದಲ್ಲಿಟ್ಕೊಂಡು ಯಾವ್ಯಾವ ದೊಡ್ಡ ಸಮುದಾಯಗಳಿಗೆ ಹಾಗೆ ಸಣ್ಣ ಸಮುದಾಯಗಳಿದೆ ಅದಕ್ಕೆ ಎಷ್ಟು ಸಚಿವ ಸ್ಥಾನವನ್ನ ಕೊಡ್ಬೇಕು, ಇದ್ರ ಬಗ್ಗೆ ನಾಳೆ ಗಂಭೀರವಾಗಿ ಚರ್ಚೆ ಆಗತ್ತೆ. ನಾಳೆ ಸಿಎಂ ಇಬ್ಬರು ಕೂಡ ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಖರ್ಗೆ, ವೇಣುಗೋಪಾಲ್ ಹಾಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿ ಸುಮಾರು 20 ಸಚಿವರನ್ನ ಮೊದಲ ಹಂತದಲ್ಲಿ 20 ಸಚಿವರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಇದೆ. ವೇಣುಗೋಪಾಲ್ ಅವರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮೊನ್ನೆ ದೆಹಲಿಗೆ ಹೋಗಿ ಕೊಟ್ಟಿ ಬಂದಿದ್ದಂತಹ ಪಟ್ಟಿಯನ್ನ ತೆಗೆದುಕೊಂಡು ನಿನ್ನೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆಯ ಸಂದರ್ಭದಲ್ಲಿ. ಸೊ ಹಾಗಾಗಿ ನಾಳೆ ಇದರ ಬಗ್ಗೆ ಯಾರನ್ನ ಒಳಗೆ ತೆಗೆದುಕೊಳ್ಬೇಕು, ಮತ್ತೆ ಮೊದಲ ಹಂತದಲ್ಲಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಹಳಬರು ಎಷ್ಟಿರ್ಬೇಕು, ಹೊಸಬರಿಗೆ ಎಷ್ಟು ಸ್ಥಾನಗಳನ್ನ ಕಲ್ಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂತಿಮವಾಗಿ ನಾಳೆ ಫೈನಲ್ ಆಗುವಂತ ಸಾಧ್ಯತೆಗಳಿದೆ. ಬಹುತೇಕವಾಗಿ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಸುಮಾರು 13ಕ್ಕೂ ಹೆಚ್ಚು ಸಚಿವರು ಯಾರಿದ್ರು ಆಗ ಅವರಿಗೆ ಈ ಬಾರಿ ಹೊಸ ಸಂಪುಟದಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಕೃಷ್ಣಬೈರೇಗೌಡ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಈ ನಾಯಕರು ಯಾರಿದ್ದಾರೆ ಇವ್ರಿಗೆ ಎಂ ಬಿ ಪಾಟೀಲ್ ಸೇರಿದಂತೆ ಈಶ್ವರ್ ಖಂಡ್ರೆ ಇವರಿಗೆ ಸಂಪುಟದಲ್ಲಿ ಈ ಬಾರಿ ಕೂಡ ಅವಕಾಶ ಸಿಗುತ್ತೆ ಅನ್ನುವಂತ ಚರ್ಚೆಗಳು, ಮಾಹಿತಿಗಳು ಈಗಾಗಲೇ ಬರ್ತಾ ಇದೆ ಎಐಸಿಸಿ ಕಡೆಯಿಂದ. ಇನ್ನ ಶಿವಾನಂದ ಪಾಟೀಲ್, ಹೆಬ್ಬಾಳ್ಕರ್ರು ಹಾಗೆ ತಿಮ್ಮಾಪುರ, ಮುನಿಯಪ್ಪ ಸೇರಿದಂತೆ ಹಲವರು ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂತ ಚರ್ಚೆಗಳು ಕೂಡ ಇದೆ. ಅವರ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಪ್ರಯತ್ನಗಳನ್ನ ಮಾಡಬಹುದು. ಈ ಬಾರಿ ಸುಮಾರು 15 ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ ಅನ್ನುವಂತ ಮಾಹಿತಿಗಳು ಈಗ ದೆಹಲಿಯಿಂದ ಬರ್ತಾ ಇದೆ. ಸೊ ಹಾಗಾಗಿ 15 ಸಚಿವರಿಗೆ ಹೊಸದಾಗಿ ಆಯ್ಕೆ ಆಗಿರುವಂತಹ ಸಚಿವರಿಗೆ ಅವಕಾಶವನ್ನು ಮಾಡಿಕೊಡೋದ್ರಿಂದ ಸಹಜವಾಗಿ ಸುಮಾರು 3 ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. 2-3 ಬಾರಿ ಗೆದ್ದಂತವ್ರು, 4-5 ಬಾರಿ ಗೆದ್ದಿರುವಂತಹ ಶಾಸಕರು ಸಂಪುಟಕ್ಕೆ ಸೇರೋದಕ್ಕೆ ಬಹಳ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರು ಎಲ್ಲರನ್ನೂ ಕೂಡ ಅಳದು ತೂಗಿ ನೋಡಿ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತಾರೆ, ಮತ್ತೆ ಯಾರು ಕೊಟ್ಟಂತಹ ಸಚಿವ ಸ್ಥಾನವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ತಾರೆ, ಮತ್ತೆ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಕೊಡಿ ನಾಳೆ ಇದರ ಬಗ್ಗೆ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ. ನಾಳೆ ರಾತ್ರಿ ಅಥವಾ ನಾಡಿದ್ದು ಮಂಗಳವಾರ ಮೊದಲ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಯಾರು ಪದಗ್ರಹಣವನ್ನ ಮಾಡಬೇಕು ಆ ಸಚಿವರ ಒಂದು ಪಟ್ಟಿಯನ್ನ ಎಐಸಿಸಿ ಬಿಡುಗಡೆ ಮಾಡಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.